ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀನಿಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 15. ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ ದರಿದ್ರಿಗೆ ತನ್ನದಲ್ಲದ ತಪ್ಪಿಗೆ ಬೈದು ಅವಳ ಅಳು ನೋಡೋಕ್ಕಾಗದೆ ಸಾರಿ ಕೇಳಿ ತಾನು ತಂದಿದ್ದ ಕಾಲುಂಗುರ ನೋಡುತ್ತಾ ಹಾಕಲು ಅವಳ ಕಾಲು ಹಿಡಿತಾನೆ. ಅಷ್ಟೊತ್ತಿಗೆ ಎದ್ದು ಕೂತ ದರಿದ್ರಿ ಈಗೆಲ್ಲ ಮಾಡಬಾರ್ದು ಎಂದಳು. ಅದ್ವೈತ್ ನೀನನ್ನು ಕ್ಷಮಿಸಿದ್ದೀನಿ ಅಂದರೆ ನಾನೇ ಕಾಲುಂಗುರ ಹಾಕ್ತೀನಿ ಎಂದ. ಮುಂದೆ ಅದ್ವೈತ್ ಮಾತು ಕೇಳಿದ ದರಿದ್ರಿ ಬೇಡ ನಾನೇ ಹಾಕೋತೀನಿ ಎಂದಳು. ಅದ್ವೈತ್ ಹಾಗಾದರೆ ನೀನನ್ನು ಕ್ಷಮಿಸಿಲ್ಲ ಅಲ್ವಾ ಎಂದು ಅವಳನ್ನೇ ನೋಡುತ್ತಾ ಸಪ್ಪೆ ಮುಖ ಮಾಡಿ ಕೂತವನನ್ನು ನೋಡುತ್ತಾ ದರಿದ್ರಿ ಕಾಲು ಮುಂದೆ ಚಾಚಿ ಹಾಕಿ ಎಂದಳು. ಅದ್ವೈತ್ ಖುಷಿಯಲ್ಲಿ ಬಾಕ್ಸ್ ತೆಗೆದು ಅವಳ ಬೆರಳಿಡಿದು ಕಾಲುಂಗ್ರ ಹಾಕ್ತ. ಆ ಕಾಲುಂಗ್ರ ಹಾಕ್ತವನು ಇದು ನಿಮಗೆ ಮೊದಲಿಗಿಂತ ಸ್ವಲ್ಪ ಟೈಟ್ ಇದೆ ಅಲ್ವಾ ಕಾಲುಂಗ್ರ ಎಂದ. ಧರಿತ್ರಿ ಕಣ್ಣು ಮುಚ್ಕೊಂಡು ಹ್ಞೂ ಎಂದು ಕತ್ತಾಡ್ಸಿದ್ಲು. ಆ್ಯಕ್ಚುಲಿ ಅದು ಸ್ವಲ್ಪ ಜಾಸ್ತಿ ಟೈಟ್ ಇತ್ತು. ಕಾಲ್ಗೆ ಹಾಕುವಾಗ ದರಿತ್ರಿಗೆ ನೋವಾಗ್ತಿದ್ರು ಸುಮ್ಮನಿದ್ಲು. ನೋವು ತಡೆದುಕೊಂಡು ಅವಳ ಮುಖ ನೋಡಿದ ಅದ್ವೈತ್ ಜಾಸ್ತಿ ಟೈಟ್ ಆಯ್ತಾ ಎಂದ. ದರಿತ್ರಿ ಇಲ್ಲ ಎಂದು ಸುಮ್ಮನಾದ್ಲು. ಅದ್ವೈತ್ ಮಾತ್ರ ಒಂದು ಸೆಕೆಂಡ್ ಸಾರಿ ಎಂದ. ದರಿದ್ರಿ ಹ್ಞೂ ಎಂದು ಕತ್ತಾಡಿಸಿ ಸುಮ್ಮನಾದ್ಲು ಅಷ್ಟೇ, ಬೇರೇನೂ ಹೇಳಲಿಲ್ಲ. ಸದ್ಯಕ್ಕೆ ಮಲಗಿದ್ರೆ ಸಾಕಾಗಿತ್ತು ಹುಡುಗಿಗೆ. ಬೆಳಿಗ್ಗೆಯಿಂದ ಎಲ್ಲ ಕೆಲಸ ತಾನೇ ಮಾಡಿದ್ರಿಂದ ಟಯರ್ಡ್ ಆಗಿದ್ಲು. ಅದ್ವೈತ್ ಓಕೆ ಮಲಗು ಎಂದ. ಯಾಕೋ ಅದ್ವೈತ್ಗೆ ನಿದ್ದೆ ಹಾರೋಗಿತ್ತು. ದರಿದ್ರಿ ಮಲಗಿದ ಸ್ವಲ್ಪ ಸಮಯಕ್ಕೆ ನಿದ್ರೆಗೆ ಜಾರಿದ್ಲು. ಅದ್ವೈತ್ ಸ್ವಲ್ಪ ಸಮಯ ಹಾಗೆ ಹೊರಳಾಡಿ ದರಿದ್ರಿ ಜೊತೆ ಸ್ವಲ್ಪ ಟೈಮ್ ಮಾತಾಡೋಣ ಎಂದುಕೊಂಡವನು ಅವಳ ಕಡೆ ತಿರುಗಿದ್ರೆ ಹುಡುಗಿ ಆಗಲೇ ಮಲಗಿದ್ಲು. ದರಿದ್ರಿ ಎಂದು ಕರೆದ. ಹುಡುಗಿ ಫುಲ್ ಸ್ಲೀಪಿಂಗ್. ಅದ್ವೈತ್ ಪಾಪ ಮಲಗಿದ್ದಾಳೆ ಎಂದು ಸುಮ್ಮನಾದ. ದರಿದ್ರಿಗೆ ಮನೆ ಕೆಲಸ ಹೊಸ್ತಲ್ಲ, ಆದರೆ ಅವಳು ಎಂದೂ ಎಲ್ಲ ಕೆಲಸ ಮಾಡ್ತಿರ್ಲಿಲ್ಲ. ತಿಂಡಿ ಮಾಡಿದ್ರೆ ಅಮ್ಮ ಬಟ್ಟೆ ಹೋಗಿದ್ರೆ ತಂಗಿ ಪಾತ್ರೆ ತಳೆಯೋಳು. ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು ಇಲ್ಲಿ ಹುಡುಗಿಗೆ. ಬಟ್ ಯಾರ ಹತ್ರನೂ ಹೇಳೋಕೆ ಆಗುತ್ತೆ. ಆದರೆ ಮುಂದೊಂದು ದಿನ ಇದೇ ಸಹಿಸುವ ಬುದ್ಧಿ ಅವಳಿಗೆ ಹಿಂಸೆ ಆಗುತ್ತೆ ಅನ್ನೋದು ಗೊತ್ತಿರದ ಹುಡುಗಿ ಅದ್ವೈತ್ ಮುಂದೆ ಏನೂ ಹೇಳ್ಕೊಳ್ತಿರ್ಲಿಲ್ಲ. ಅದ್ವೈತ್ ಕೂಡ ಅಂದಿನ ದಿನದ ಘಟನೆ ನೆನೆದು ನನ್ನಿಂದ ಅವಳಿಗೆ ತುಂಬ ನೋವು ಕೊಟ್ಟೆ ಎಂದು ಮಲಗ್ದ. ಮಾರ್ನಿಂಗ್ ಮಾಮೂಲಿ ಬೇಗ ಎದ್ದ ಹುಡುಗಿಗೆ ಹೊಟ್ಟೆ ನೋವು ಶುರುವಾಯಿತು. ಆದರೂ ಕಷ್ಟಪಟ್ಟು ಎಲ್ರಿಗೂ ಚಪಾತಿ ಪಲ್ಯ ಮಾಡ್ತಿದ್ದ ಹುಡುಗಿ ಮುಖವೆಲ್ಲ ನೋವಲ್ಲಿ ಬೆವರ್ತಿತ್ತು. ತಾನು ಏಳುವ ಸಮಯಕ್ಕೆ ಎದ್ದು ಬಂದ ಹುಡುಗ ದರಿದ್ರಿ ಹರಿಸಿ ಹೊರಟ. ಅಲ್ಲಿ ದರಿದ್ರಿ ಹಲ್ಲು ಕಚ್ಚಿ ನೋವು ಸಹಿಸುತ್ತಾ ಚಪಾತಿ ಒತ್ತಿದ್ಲು. ಅವಳ ಮುಖದಲ್ಲಿ ಮೂಡಿದ ಬೆವರು ನೋಡಿ ಒಮ್ಮೆ ತನ್ನ ಅಮ್ಮ, ದೊಡ್ಡಮ್ಮ, ಅಕ್ಕನ ಕಡೆ ನೋಡ್ದ. ಅವರೆಲ್ಲ ಕಾಫಿ ಕುಡಿದು ಟಿವಿ ನೋಡುತ್ತಾ ಹಾಗೆ ಕೂತಿದ್ರು. ಇನ್ನು ಗ್ಲಾಸ್ ಕೂಡ ತೆಗೆದಿಟ್ಟಿರಲಿಲ್ಲ. ಅದ್ವೈತ್ ತಾನೇ ಬಗ್ಗಿ ಗ್ಲಾಸ್ ತೆಗೆಯುವಾಗ ಅದ್ವೈತಮ್ಮ ಬಿಡೋ ಅವಳು ತೆಗಿತಾಳೆ ಎಂದರು. ಅಷ್ಟೊತ್ತಿಗೆ ಭಾರತಿ ತೆಗೆದಿಟ್ರು. ಅದ್ವೈತ್ಗೆ ಅವರಮ್ಮನ ಮೇಲೆ ನಿಜಕ್ಕೂ ಕೋಪ ಬಂದಿತ್ತು. ಕೂತಿದ್ದಾರೆ ಅಲ್ವಾ, ಕೂತ್ಕೊಂಡೆ ಸ್ವಲ್ಪ ಚಪಾತಿ ಒತ್ತಿಕೊಟ್ರೆ ಏನಾಗುತ್ತೆ ಎಂದು ಮನದಲ್ಲೇ ಬೈಕೊಂಡ್ರು. ಮೇಲೇನು ಮಾತಾಡದೆ ದರಿದ್ರಿ ಹತ್ರ ಹೋಗಿ ದರಿದ್ರಿ ಎಂದ. ದರಿದ್ರಿ ತಿರುಗಿ ಕಾಫಿ ಕೊಡ್ಲಾ ಎಂದಳು. ಅದ್ವೈತ್ ಹ್ಞೂ ಎಂದು ಅವಳ ಬಾಡಿದ ಮುಖ ನೋಡ್ದ. ತಾನೇ ನೀರು ಕುಡಿದು ಏನು ಪಲ್ಯ ಎಂದು ಮಾತಾಡ್ತಲೇ ಅವಳನ್ನೇ ನೋಡ್ತಿದ್ರೆ ಹುಡುಗಿ ನೋವಿಗೆ ಜಾಸ್ತಿ ಮಾತಾಡ್ತಿಲ್ಲ. ಇಲ್ಲ ಅಷ್ಟೇ. ಕಾಫಿ ಮಾಡಿ ಕಫ್ ಕೊಡಲು ಬಂದ ಹುಡುಗಿ ತುಟಿ ಫುಲ್ ರೆಡ್ ಇತ್ತು. ನೋವಿಗೆ ತುಟಿ ಕಚ್ಚಿ ಹಿಡ್ದಿದ್ಲು. ಹಾಗೆ ಕೈಯೆಲ್ಲ ನಡುಗ್ತಿತ್ತು. ಕಾಫಿ ತಾನು ತಗೊಳ್ಳುವ ಮುನ್ನ ತಪ್ಪಿ ಕೆಳಗೆ ಬಿತ್ತು. ಹೊರಗಿದ್ದವರಪ್ಪ ಹೇ ಏನಮ್ಮ ಅದು, ನಿಧಾನ ಮಾಡು ಎಂದರು. ಆ ಮಾತು ಕೇಳಿದ ಅದ್ವೈತ್ಗೆ ಕೋಪ ತಡೆಯೋಕ್ಕಾಗದೆ ರೂಮ್ ಒಳಗೋಗಿ ಸುಮ್ಮನೆ ಕೂತ. ದರಿದ್ರಿ ಛೇ ಯಾಕಿಷ್ಟು ಹೊಟ್ಟೆ ನೋವು, ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಆದರೂ ಹೋಗ್ತಿಲ್ಲ ಎಂದು ಅದೆಲ್ಲ ಕ್ಲೀನ್ ಮಾಡಿ ಬೇರೆ ಕಪ್ ಹಿಡಿದು ಹೋಗ್ತಿದ್ದ ಹುಡುಗಿ ನೋಡಿ ಅದ್ವೈತಮ್ಮ ಯಾಕೆ ನೋಡ್ಕೊಂಡು ಮಾಡೋದಲ್ವಾ, ಹೊಡೆದೋಯ್ತಾ ಎಂದರು ಗದ್ರುವಂತೆ. ಅದ್ವೈತ ಅದೆಲ್ಲ ಕೇಳ್ಕೊಂಡ. ರೂಮ್ನಲ್ಲೇ ಕೂತು ಗೊತ್ತಾಗಿಲ್ಲ
ಕೈ ಜಾರಿತು ಎಂದು ಸುಮ್ಮನೆ ಹುಡುಗಿ ರೂಮ್ಗೆ ಹೋಗಿ ಅದ್ವೈತ್ಗೆ ಕಾಫಿ ಕಪ್ ಹಿಡಿದು, ಅದು ಬೇಕಂತ ಮಾಡಲಿಲ್ಲ, ಸಾರಿ ಎಂದಳು ತಲೆ ಕೆಳಗೆ ಮಾಡಿ. ಅದ್ವೈತ್ ಅವಳ ಮುಖ ನೋಡಿ, ಯಾಕೆ, ಏನಾಯ್ತು, ಕೈಯೆಲ್ಲ ಬೆವರ್ತಿದೆ ಎಂದ. ಧರಿತ್ರಿ ಏನಿಲ್ಲ ಎಂದು ಬ್ಲಾಂಕೆಟ್ ಮಡಚಿ ಮೇಲಿಡಲು ಹೋಗಿ ಸ್ಟೂಲ್ ಜಾರಿತು. ತಕ್ಷಣ ಅದ್ವೈತು ಧರಿತ್ರಿನ ಬಳಸಿಡಿದ. ಬಟ್ ಹುಡುಗಿ ಹೊಟ್ಟೆಗೆ ಅವನ ಕೈಯ ಖಡ್ಗ ತಗುಲಿ ನೋವು ಜಾಸ್ತಿ ಆಯಿತು. ಅಮ್ಮ ಎಂದು ಮುಖ ಕಿವುಚಿದ ಹುಡುಗಿ ನೋಡಿ ಏನಾಯ್ತು ಎಂದು ಕೇಳಿದ. ಧರಿತ್ರಿ ಮೊದಲ ಬಾರಿಗೆ ತನ್ನವನ ಕೈ ಗಟ್ಟಿಯಾಗಿಡ್ತು. ತುಂಬ ಹೊಟ್ಟೆ ನೋವಾಗ್ತಿದೆ ರೀ, ಹಾಸ್ಪಿಟಲ್ಗೆ ಹೋಗೋಣ ಎಂದಳು. ಗಾಬರಿ ಅದನಂತೆ ಅದ್ವೈತ್ ಯಾವಾಗಿಂದ ಎಂದ. ಹುಡುಗಿ ನೋವಲ್ಲೇ ಬೆಳಗಿನ ಜಾವದಿಂದ ಎಂದಳು. ಅದ್ವೈತ್ ತನ್ನ ಹಣೆ ಉಜ್ಕೊಂಡು ಯಾಕೆ ಹೇಳಿಲ್ಲ ಎಂದು ತಾನು ನೈಟ್ ಪ್ಯಾಂಟ್ ಮೇಲೆ ಟೀ ಶರ್ಟ್ ಹಾಕಿ ಬಾ ಹೋಗೋಣ, ಇಲ್ಲೇ ಲೇಡಿ ಡಾಕ್ಟರ್ ಇದ್ದಾರೆ ಎಂದ. ಧರಿತ್ರಿ ಮತ್ತೆ ಮನೆಯವ್ರಿಗೆ ಏನು ಹೇಳಿ ಎಂದಳು. ಅದೆಲ್ಲ ನಾನು ನೋಡ್ಕೋತೀನಿ ಬಾ ಎಂದ ಅದ್ವೈತ್. ಮೊದಲೇ ಸ್ನಾನ ಮಾಡಿದ ಧರಿತ್ರಿ ಬಟ್ಟೆಯನ್ನು ಬದಲಿಸ್ಲಿಲ್ಲ. ಹೀಗೆ ಹೋಗೋಣ ಎಂದಳು. ರೂಮ್ನಿಂದ ಹೊರಗೆ ಕೈ ಹಿಡಿದು ಕರ್ಕೊಂಡು, ಭಾರತಿ ಅಕ್ಕ ನೀವು ತಿಂಡಿ ಮಾಡಿ, ನಾನು ಇಲ್ಲೇ ಕ್ಲಿನಿಕ್ಗೆ ಹೋಗಿ ಬರ್ತೀನಿ ಎಂದು ಧರಿತ್ರಿ ಕೈ ಹಿಡಿದು ಹೊರಟ. ಹುಡುಗಿ ಸುಮ್ಮನೆ ಅವನ ಹಿಂದೆ ಹೋಗಿ ಗಾಡಿ ಹತ್ತಿದ್ಲು. ಸ್ವಲ್ಪ ದೂರ ಡಾಕ್ಟರ್ ಕ್ಲಿನಿಕ್ ಇದ್ದಿತ್ತು. ಅವತ್ತು ಲೇಡಿ ಡಾಕ್ಟರ್ ಬದಲು ಜೆಂಟ್ಸ್ ಡಾಕ್ಟರ್ ಇದ್ರು. ಧರಿತ್ರಿ ಮೆಟ್ಟಿಲತ್ತಗೂ ಕಷ್ಟಪಡ್ತಿದ್ದ ಹುಡುಗಿ ನೋಡಿ ಬೇಜಾರಾಯಿತು ಹುಡುಗನಿಗೆ. ಡಾಕ್ಟರ್ ಎಲ್ಲಿ ನೋವಿದೆ ಎಂದು ಚೆಕ್ ಮಾಡುವಾಗ ಅವಳು ನೋವಲ್ಲಿ ಮುಖ ಹಿಂಡುವಾಗ ಅದ್ವೈತ್ ಇನ್ನೆಷ್ಟು ನೋವಿರಬೇಕು, ಇಷ್ಟೊತ್ತು ಸುಮ್ಮನಿದ್ಲ ಎಂದುಕೊಂಡು ಈ ಹುಡುಗಿ ಏನು ಮಾತಾಡ್ತಿದ್ರು ಅಟ್ಲೀಸ್ಟ್ ಇಂಥ ವಿಷಯ ಆದರೂ ಹೇಳಬೇಕು ಅಲ್ವಾ ಎಂದುಕೊಂಡ ಮನದಲ್ಲೇ. ಧರಿತ್ರಿನ ಚೆಕ್ ಮಾಡಿದ ಡಾಕ್ಟರ್ ಇನ್ಫೆಕ್ಷನ್ ಆಗಿದೆ ಎಂದು ಅಲ್ಲೇ ಕೈಗೆ ನೋವಿನ ಇಂಜೆಕ್ಷನ್ ಕೊಡ್ತಿದ್ರೆ ಅದ್ವೈತ್ ಮುಖ ತಿರುಗಿಸ್ದ. ಆ ದೃಶ್ಯನ ನೋಡೋಕ್ಕಾಗದೆ ಆ ಡ್ರಿಪ್ ಇಳಿಯೋ ತನಕ ಅಲ್ಲೇ ಇದ್ದ. ಡಾಕ್ಟರ್ ಅದ್ವೈತ್ ಮುಖ ನೋಡಿ ಏನಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ ಎಂದು ಹೊರಗಿನ ಫುಡ್ ತಿಂದಿದ್ರಾ ಎಂದರು ಧರಿತ್ರಿನ. ಧರಿತ್ರಿ ಅದು ನನಗೆ ಉಪ್ಪಿಟ್ಟು ತಿಂದರೆ ಆಗಲ್ಲ ಸರ್, ನಿನ್ನೆ ಬೇರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ರಾತ್ರಿ ಕೂಡ ಸ್ವಲ್ಪ ಮಾಡಿದೆ ಎಂದಳು. ಅದ್ವೈತ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ಅಲ್ಲೇ ಇದ್ದ ಅದ್ವೈತು ಧರಿತ್ರಿ ಕಡೆ ತಿರುಗಿ ನೋಡ್ದ. ಧರಿತ್ರಿ ಅವನ ಕಡೆ ನೋಡದೆ ಡಾಕ್ಟರ್ ಬಳಿ ಮಾತಾಡ್ತಿದ್ಲು. ಅದ್ವೈತ್ ಈ ಹುಡುಗಿಗೆ ಏನಾಗಿದೆ, ಮಾಡ್ತೀನಿ ಇರು ಎಂದು ಸುಮ್ಮನಾದ. ಧರಿತ್ರಿ ಮಾತು ಕೇಳಿದ ಡಾಕ್ಟರ್, ನೋಡಿ ಮತ್ತೆ ಹಾಗಾಗ್ತಿದ್ರೆ ತಿನ್ನಬೇಡಿ, ಇವಾಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಎಂದರು. ಅವಳು ಮಾತಾಡುವ ಶೈಲಿ ನೋಡೆ ನೀವು ಮೆಡಿಕಲ್ ಸ್ಟೂಡೆಂಟ್ ಏನಮ್ಮ ಎಂದ ಡಾಕ್ಟರ್. ಧರಿತ್ರಿ ಡಿಪ್ಲೊಮಾ ನರ್ಸಿಂಗ್ ಎಂದಳು. ಡಾಕ್ಟರ್ ತುಂಬ ಕಾಳಜಿ ಮಾಡುತ್ತಾ, ಏನು ಸಿಸ್ಟರ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳೋಕ್ಕೆ ನಾವು ಹೇಳ್ಕೊಡ್ಬೇಕಾ ಎಂದು ನಕ್ಕು ಟ್ಯಾಬ್ಲೆಟ್ ಎಲ್ಲ ಬರೆದು ಕೊಟ್ಟು ಸುಮ್ಮನೆ ಎಲ್ಲಿ ಓದಿದ್ದು ಎಂದೆಲ್ಲ ಕೇಳ್ತಿದ್ದ ಡಾಕ್ಟರ್ನ ನೋಡಿದ ಅದ್ವೈತ್, ಗೂವೆ ನನ್ನ ಮಗನೇ, ಪೇಷಂಟ್ ನೋಡು ಅಂದರೆ ಮಾತಾಡ್ಕೊಂಡು ಕೂತಿದ್ದಾನೆ ಎಂದು ಬೈದ್ಕೊಳ್ತಿದ್ದ. ಹುಡುಗಿ ಹೆಚ್ಚಿನ ಮಾತಾಡದಿದ್ರು ಅವನೇ ಜಾಸ್ತಿ ಮಾತಾಡುತ್ತಿದ್ದದನ್ನು ನೋಡಿ ಅದ್ವೈತ್ಗೆ ಹುರಿದೋಯ್ತು. ಕೊನೆಗೂ ಧರಿತ್ರಿ ಕೈಗೆ ಹಾಕಿದ್ದ ಡ್ರಿಪ್ ಮುಗಿಯುತ್ತೆ. ಅದ್ವೈತ್ ಕೈ ಹಿಡಿದು ಹೊರಗೆ ಕೂದ್ಲು. ಅದ್ವೈತ್ ಹೋಗಿ ಟ್ಯಾಬ್ಲೆಟ್ ತಗೊಂಡು ಬಂದು ಹೀಗಾಗಿದೆ ನೋವು ಎಂದ. ಹುಡುಗಿ ಪರವಾಗಿಲ್ಲ, ಪೈನ್ ಕಿಲ್ಲರ್ ಮತ್ತು ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಅಲ್ವಾ, ಓಕೆ ಎಂದಳು. ಅದ್ವೈತ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಗಣೇಶನ ದೇವಸ್ಥಾನದ ಜೊತೆಗೆ ಪಾರ್ಕ್ ಕೂಡ ಅಟ್ಯಾಚ್ ಆಗಿದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಎಂದ. ಧರಿತ್ರಿ ಕೂಡ ಎಲ್ಲೂ ಹೊರಗೆ ಬಂದಿರಲಿಲ್ಲ. ಬಂದ 3 ದಿನದಲ್ಲೇ ಗಣೇಶನಿಗೆ ನಮಸ್ಕಾರ ಮಾಡಿ ಕೂತ ಹುಡುಗಿಯನ್ನೇ ನೋಡ್ತಾ ಕೂತ ಅದ್ವೈತ್. ಅದ್ವೈತ್ ಧರಿತ್ರಿ ಎಂದ. ಧರಿತ್ರಿ ಅವನ ಕಡೆ ನೋಡಿ, ಹೋಗೋಣವಾ, ಇನ್ನೂ ಚಪಾತಿ ಮಾಡೋದಿದೆ, ಅಮ್ಮರಿಗೆ ಇನ್ನೂ ತಿಂಡಿ ಕೊಟ್ಟಿಲ್ಲ ಎಂದಳು. ಅದ್ವೈತ ಅವಳನ್ನೇ ಗುರಾಯಿಸಿ, ಮಾಡಿಟ್ಟಿದ್ಯಲ್ಲ ಅದನ್ನು ಅವರೇ ಹಾಕೊಂಡು ತಿಂತಾರೆ, ಇವಾಗ ಸ್ವಲ್ಪ ಇಲ್ಲಿ ಕೂತ್ಕೋ ಎಂದ. ಧರಿತ್ರಿ ಏನೋ ಹೇಳಲು ಅದು ಎನ್ನುತ್ತಿದ್ದವಳ ಕೈ ಹಿಡಿದು, ನಿನ್ನೆ ಎಲ್ಲ ಊಟ ಮಾಡಿರ್ಲಿಲ್ವಾ ಎಂದ. ಹುಡುಗಿ ಮಾಡಿದ್ದೆ ಎಂದಳು. ಡಾಕ್ಟರ್ ಹತ್ರ ಹೇಳ್ದು ಕೇಳ್ಕೊಂಡೆ ಎಂದ. ಧರಿತ್ರಿ ನೀವು ಬಂದಮೇಲೆ ಮಾಡೋಣ ಎಂದುಕೊಂಡೆ ಎಂದಿದ್ದು ನೋಡಿ, ಅಂದರೆ ನಿನ್ನೆ ಮಧ್ಯಾಹ್ನ ನನಗೋಸ್ಕರ ಕಾಯ್ತಿದ್ದ, ನಾನು ಕೆಲಸದ ಟೆನ್ಷನ್ನಲ್ಲಿ ಏನು ಕೇಳೇ ಇಲ್ಲ, ಸಾರಿ ಕಣೋ, ಮತ್ತು ರಾತ್ರಿ ಕೂಡ ಮೂರೇ ಕುಕ್ಕು ತಿನ್ನೋ ಹಾಗೆ ಮಾಡಿದ್ದು ನಾನೇ, ಇಲ್ಲಾಂದರೆ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ ಅನಿಸುತ್ತೆ ಎಂದು ಅವಳ ಕೈ ಹಿಡಿದು ತನ್ನ ಕೈಯಲ್ಲಿ ಗಟ್ಟಿಯಾಗಿದ್ದು, ಐ ಆಮ್ ಸಾರಿ ಎಂದ. ಧರಿತ್ರಿ ಎಲ್ಲ ಸರಿ ಆಯ್ತಲ್ಲ ಬಿಡಿ, ಹೋಗೋಣ ಬನ್ನಿ ಮನೆಗೆ ಎಂದಳು.
ಅದ್ವೈತ್, ಶ್, ಸ್ವಲ್ಪ ಟೈಮ್ ಕೂತ್ಕೋ. ನಾನು ಮಾತಾಡ್ತಿದ್ದೀನಿ ತಾನೆ, ಮತ್ತ್ಯಾಕೆ ನೀನು ಹೋಗೋಣ ಹೋಗೋಣ ಅಂತಿದ್ಯಾ? ಅಲ್ಲಿ ಯಾರಾದರೂ ಬೈತಾರಾ ಎಂದ. ದರಿದ್ರಿ ತುಸು ಮುಜ್ಕರದಲ್ಲೇ, ಅದು ಏನು ಅನ್ಕೋತಾರೆ, ಗಂಡ ಹೆಂಡತಿ ಇಬ್ರು ಹೋದ್ರು, ತಿಂಡಿ ಕೊಟ್ಟಿಲ್ಲ ಅನ್ಕೊಳಲ್ವಾ ಎಂದಳು. ಅದ್ವೈತು ಮೀಸೆ ಮರೆಯಲ್ಲಿ ನಗುತ್ತಾ, ನಾವೇನು ಸುತ್ತಕ ಹೋಗಿದ್ದೇವೆ, ಹಾಸ್ಪಿಟಲ್ಗೆ ಬಂದಿರೋದು, ಮತ್ತ್ಯಾಕೆ ಹೆದರ್ತೀಯ ನೀನು ಎಂದ. ದರಿದ್ರಿ ಅದ್ವೈತ್ ಮುಖ ನೋಡ್ತಾ, ನಿಮ್ಗೇನು ಗೊತ್ತು ನಿಮ್ಮಮ್ಮ ಹೇಗಂತಾರೆ ಅಂತ, ಇವಾಗ ಏನಂತಾರೋ ಎಂದುಕೊಂಡು ಮನದಲ್ಲಿ ಯೋಚಿಸುತ್ತಾ ಕೂತಿದ್ದ ಹುಡುಗಿ ನೋಡಿ, ಅದ್ವೈತೆ ಯಾಕೆ ನಮ್ಮಮ್ಮ ಏನಾದರೂ ಅಂತಾರಾ ಅಂದ. ಆದರೆ ದರಿದ್ರಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು. ಆದರೆ ಹೀಗೆ ಎಲ್ಲವನ್ನು ಮುಚ್ಚಿಕೊಂಡು ಹೋದರೆ ಮುಂದೆ ಒಂದಿನ ತಾನೇ ದೂರ ಹೋಗಬೇಕಾಗುತ್ತೆ ಅನ್ನುವ ಸಣ್ಣ ಸುಳಿವಿಲ್ಲ ಹುಡುಗಿಗೆ. ಏನೋ ಎಲ್ಲರ ಮನೆಯಲ್ಲಿ ಇದ್ದಿದ್ದೆ ಎಂದು ಸುಮ್ಮನಾಗಿ ಏನು ಹೇಳದೆ ಹಾಗೇನಿಲ್ಲ ಎಂದು ಸುಳ್ಳು ಹೇಳ್ತಾಳೆ. ಆದರೆ ಅದ್ವೈತ್ಗೆ ಗೊತ್ತಾಗಿತ್ತು ಇವಳು ಸುಳ್ಳು ಹೇಳ್ತಿರ್ಬೋದು ಎಂದು. ಯಾಕಂದರೆ ಅವರ ತಮ್ಮನ ಹೆಂಡತಿ ಜೊತೆ ತನ್ನಮ್ಮ ನಡೆದುಕೊಳ್ಳುತ್ತಿದ್ದನ್ನ ಕಣ್ಣಾರೆ ನೋಡಿದ್ದ ಹುಡುಗ. ಸರಿ, ಆಗೇನಾದರೂ ಬೈದರೆ ಬೇಜಾರು ಮಾಡ್ಕೋಬೇಡ ಎಂದು ಇನ್ನೆರಡು ದಿನ ಹೋಗ್ತಾರೆ, ಆಮೇಲೆ ನಾವಿಬ್ಬರೇ ಎಂದು ನಗುತ್ತಾ, ಬಾ ಸ್ವಲ್ಪ ಟೈಮು ರೆಸ್ಟ್ ಮಾಡಿವಂತೆ ಎಂದ. ದರಿದ್ರಿ ಸರಿ ಎಂದು ಮನೆಗೆ ಬಂದಾಗ ಅವರ ದೊಡ್ಡಮ್ಮ, ಯಾರಿಗೇನಾಯಿತು, ಯಾಕೆ ನೀನು ಹಾಸ್ಪಿಟಲ್ಗೆ ಹೋಗಿದ್ರಿ ಎಂದರು. ದರಿದ್ರಿ ಒಮ್ಮೆ ಅದ್ವೈತ್ ಕಡೆ ನೋಡಿ ಕಿಚನ್ ಸೇರಿದ್ಲು. ಅದ್ವೈತು ಸ್ವಲ್ಪ ಗಡುಸಾದ ಧ್ವನಿಯಲ್ಲೇ, ಸ್ವಲ್ಪ ರೆಸ್ಟ್ ಮಾಡಿ ಹೋಗು ಎಂದು. ಮೊನ್ನೆ ಉಪ್ಪಿಟ್ಟು ತಿಂದಿದ್ದು ಅವಳಿಗೆ ಹೊಟ್ಟೆ ನೋವಾಗಿದೆ. ನಿನ್ನೆ ಮಧ್ಯಾಹ್ನ ಕಾದಿದ್ದಾಳೆ, ನಾನು ಕೆಲಸ ಬ್ಯುಸಿನಲ್ಲಿ ಊಟ ತಿಂದೆ. ಅವಳು ಸುಮ್ಮನಾಗಿದ್ದಾಳೆ, ಇನ್ನು ರಾತ್ರಿ ಹೊಟ್ಟೆ ನೋವಿಗೆ ಊಟನೂ ಮಾಡಿಲ್ಲ ಎಂದು ಹೇಳಿ, ಹೋಗಮ್ಮ ಎಲ್ಲರಿಗೂ ತಿಂಡಿ ಕೊಡು ಎಂದು ದರಿದ್ರಿ ಕಡೆ ತಿರುಗಿ, ಹೋಗಿ ಮಲ್ಗು ಎಂದ. ಅದ್ವೈತ್ ಮುಖದ ಗಂಭೀರತೆಯನ್ನು ನೋಡಿದ ಹುಡುಗಿ ಅವ್ರ ಅತ್ತೆ ಮುಖ ನೋಡಿ ರೂಮ್ಗೆ ಹೋಗ್ತಾಳೆ. ಗೌರಮ್ಮ, ಏನೋ ಒಬ್ಬೊಬ್ಬರಿಗೆ ಅದೆಲ್ಲ ಆಗಲ್ಲ, ನಮಗೇನು ಗೊತ್ತು, ಸುಲೋಚನಾ ಹೋಗು, ನಾನು ಚಪಾತಿ ಹೊತ್ತೀನಿ, ನೀನು ಬೇಯಿಸು ಎಂದು ಹೇಳ್ತಾರೆ. ಭಾರತಿ, ಬಿಡಮ್ಮ ನಾನೇ ಬೇಯಿಸ್ತೀನಿ ಎಂದಳು. ಅದ್ವೈತ್, ಏನಾದರೂ ಮಾಡ್ಕೊಳ್ಳಿ. ದರಿದ್ರಿ ಬಳಿ ಹೋಗಿ, ಚಪಾತಿ ಮಾಡಿರೋವು ಇದಾವ ಎಂದ. ಹುಡುಗಿ ಹ್ಞೂ ಎನ್ನುವಂತೆ ಕತ್ತಾಡ್ಸಿದ್ಲು. ಅದಕ್ಕೆ ಅದ್ವೈತು ತಾನೇ ಕಿಚನ್ಗೆ ಹೋಗಿ ಪ್ಲೇಟ್ಗೆ ತಿಂಡಿ ಹಾಕ್ಕೊಂಡು ಬಂದು, ತಗೋ ತಿಂಡಿ ಮಾಡು ಎಂದ. ಅದನ್ನು ನೋಡಿದ ದರಿದ್ರಿ, ಅಯ್ಯೋ ನೀವ್ಯಾಕೆ ತರೋಕೆ ಹೋದ್ರಿ, ನಾನೇ ಎನ್ನುವ ಹುಡುಗಿಗೆ, ಶ್, ನಿನಗೆ ಎಷ್ಟು ಸಲ ಹೇಳಬೇಕು, ಸುಮ್ಮನೆ ತಿನ್ನು ಎಂದ. ಇಷ್ಟೊಂದು ತಂದಿದ್ದೀರಾ ಎಂದಳು. ಏನಿಲ್ಲ, 4 ಚಪಾತಿ ತಿನ್ನು ಎಂದ. ದರಿದ್ರಿ, ಅಷ್ಟೊಂದು ತಿನ್ನಲ್ಲ ನಾನು ಎಂದಳು. ಏನು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ಯಾ, ಹೇಗಿದ್ಯಾ ನೋಡು, ಸಣ್ಣಗಿರೋ ಸೊಂಟ, ಕೈ ಕಾಲು ನೋಡು, ಕಾಲುಂಗುರ ಕೂಡ ಉದುರುತ್ತೆ, ಅದಕ್ಕೆ ಸ್ವಲ್ಪ ತಿಂದು ದಪ್ಪ ಆದರೆ ಇನ್ನೂ ಮುತ್ತ ಕಾಣ್ತೀಯ ಎಂದ ನಗುತ್ತಾ. ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.